ಇಲ್ಲಿ ಒಂದು ಫ್ಯಾಮಿಲಿಯಲ್ಲಿ ತನ್ನ ಮಗಳಿಗೆ ಒತ್ತಾಯದ ಮದುವೆಯನ್ನು ಮಾಡುತ್ತಿದ್ದಾರೆ. ಆದರೆ ಅವಳಿಗೆ ಆ ಮದುವೆ ಅಂದರೆ ಇಷ್ಟ ಇಲ್ಲ. ಅವಳ ತಂದೆ ತಾಯಿ ಹಣಕ್ಕಾಗಿ ಅವಳಿಗೆ ಈ ಒತ್ತಾಯದ ಮದುವೆಯನ್ನು ಮಾಡುತ್ತಿದ್ದಾರೆ. ಅವಳು ಬೇಡಿಕೊಳ್ಳುತ್ತಾಳೆ, ದೇವರೇ ಹೇಗಾದರೂ ಈ ಮದುವೆಯನ್ನು ಸ್ಟಾಪ್ ಮಾಡಪ್ಪ ಅಂತ. ಆ ಕ್ಷಣ ಹೀರೋ ಡೋರ್ ಓಪನ್ ಮಾಡಿ ಒಳಗೆ ಬರ್ತಾನೆ. ಹೀರೋನ ಹತ್ರ ಹೋಗಿ ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ತಡೆಯಲು ಬಂದ ವರನನ್ನು ಹೀರೋ ಅವನನ್ನು ಹೊಡೆದು ಹೀರೋಯಿನನ್ನು ಎಳೆದುಕೊಂಡು ಹೋಗುತ್ತಾನೆ. ಈ ರೀತಿ ಹೀರೋ ಹೀರೋಯಿನನ್ನು ಕರೆದುಕೊಂಡು ಹೋಗಬೇಕಾದಾಗ ಅವರೆಲ್ಲರೂ ಸುಮ್ಮನೆ ಇರುತ್ತಾರೆ. ಹೀರೋಯಿನ್ ಮನೆಯಲ್ಲಿ ಅವರಪ್ಪ ಕಿರುಚಾಡುತ್ತಿರುತ್ತಾನೆ. ಆ ವೇಳೆ ಹೀರೋ ಹೀರೋಯಿನನ್ನು ಕರೆದುಕೊಂಡು ಬರುತ್ತಾನೆ. ಇಲ್ಲಿ ನೋಡಿ, ನಿಮ್ಮ ಎಲ್ಲ ಸಾಲವನ್ನು ನಾನು ತೀರಿಸುತ್ತೇನೆ, ಆದರೆ ಒಂದು ಕಂಡೀಷನ್ ಇದೆ. 187 ದಿನ ನಿಮ್ಮದೆಲ್ಲ ಏನಿದೆಯೋ ಅದೆಲ್ಲ ನನ್ನದು. ಹಾಗೆ ನಾನು ನಿಮ್ಮ ಮಗಳನ್ನು ಮದುವೆ ಆಗುತ್ತೇನೆ ಎಂದು ಕಂಡೀಷನನ್ನು ಹಿಕ್ಕಿ ಹೀರೋ ಅಲ್ಲಿಂದ ಹೊರ ಹೋಗುತ್ತಾನೆ. ಆ ವೇಳೆ ಆ ಕುಟುಂಬದವರು ಸೇರಿ ಈ ಆಫರ್ ಚೆನ್ನಾಗಿದೆ, ಹೇಗಾದರೂ ಮಾಡಿ ಹೀರೋಗೆ ಹೀರೋಯಿನನ್ನು ಮದುವೆ ಮಾಡಿಸದ ಅಂತ ಮಾತಾಡುತ್ತಾರೆ. ಆದರೆ ಹೀರೋಯಿನ್ಗೆ ಇದು ಯಾವುದೂ ಇಷ್ಟ ಇಲ್ಲ. ನನ್ನ ಫೀಲಿಂಗ್ಸ್ಗೆ ಬೆಲೆನೂ ಕೊಡುವುದಿಲ್ಲ, ಇವರು ಯಾವ ಆಫರ್ ಚೆನ್ನಾಗಿದೆ ಆ ಆಫರ್ಗೆ ನನ್ನ ಮಾರುತ್ತಿದ್ದಾರೆ ಎಂದು ಅವರಪ್ಪನನ್ನು ನೋಡಿ ಹೀರೋಯಿನ್ ತುಂಬ ದುಃಖದಿಂದ ಹೊರ ಹೋಗುತ್ತಾಳೆ. ಈ ಸೈಡ್ ಹೀರೋ ತನ್ನ ಎಲ್ಲ ಪ್ಲ್ಯಾನ್ ಅನ್ನು ಹೇಳುತ್ತಾನೆ ತನ್ನ ಕುಟುಂಬಕ್ಕೆ. ಆದರೆ ಅವರು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಹೇಗಾದರೂ ತನ್ನ ಶತ್ರು ಕುಟುಂಬದವರನ್ನು ಸೇಡು ತೀರಿಸಿಕೊಳ್ಳಬೇಕೆಂದು ಅವರು ಈ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ಇವರ ಪ್ಲ್ಯಾನಿನಂತೆಯೇ ಮದುವೆ ದಿನವೂ ಬರುತ್ತದೆ. ಹೀರೋ ಹೀರೋಯಿನ್ಗಾಗಿ ಕಾಯ್ತಿರುತ್ತಾನೆ. ಆದರೆ ಹೀರೋಯಿನ್ ವೆಡ್ಡಿಂಗ್ ಡ್ರೆಸ್ಸನ್ನು ಧರಿಸದೆ ಬ್ಲ್ಯಾಕ್ ಡ್ರೆಸ್ಸನ್ನು ಧರಿಸುತ್ತಾಳೆ. ಇದನ್ನು ನೋಡಿ ಎಲ್ಲರೂ ಶಾಕ್ ಆಗಿ ನೋಡುತ್ತಾರೆ. ಯಾಕೆಂದರೆ ಈ ಹುಡುಗಿ ಏನಪ್ಪ ವೆಡ್ಡಿಂಗ್ ಡ್ರೆಸ್ಸನ್ನು ಧರಿಸದೆ ಈ ಡ್ರೆಸ್ಸನ್ನು ಧರಿಸಿದ್ದಾಳೆ ಎಂದು. ಆದರೆ ಇವಳಿಗೆ ಈ ಮದುವೆ ಅಂದರೆ ಇಷ್ಟ ಇರೋದಿಲ್ಲ. ಯಾಕೆಂದರೆ ಇವಳಿಗೆ ಹೀರೋ ಅಂದರೆ ಇಷ್ಟ. ಈ ಸೈಡ್ ಹೀರೋ ಮತ್ತು ಹೀರೋಯಿನ್ ಅವರಿಬ್ಬರ ಮದುವೆಯು ನಡೆಯೋದು ಮುಗಿಯುತ್ತದೆ. ಹೀರೋ ತನ್ನ ಸೇಡನ್ನು ತನ್ನ ಶತ್ರು ಕುಟುಂಬದ ಮೇಲೆ ತೀರಿಸಿಕೊಳ್ಳುತ್ತಾನ, ಇಲ್ಲ ಇವರಿಬ್ಬರು ಪರಸ್ಪರ ಪ್ರೀತಿಗೆ ಒಳಗಾಗುತ್ತಾರೆ ಎನ್ನುವುದೇ ಇದರ ಕತೆ.